ಭಾವಿ ಎಮ್ ಎಲ್ ಎ ಆದಂಥ 26 ವರ್ಷದಿಂದ ನಾವು ಇಲ್ಲಿ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದೋನೆ, ಬೆಂಗಳೂರಿಂದ ಇಲ್ಲಿಗೆ ಬಂದಿಲ್ಲ. 5 ದಿವಸ ಪ್ರೋಗ್ರಾಮ್ ಇದು, 1 ದಿವಸ ಅಲ್ಲ. 5 ದಿವಸ ಪ್ರೋಗ್ರಾಮ್ ಇದು, 1 ದಿವಸ ಅಲ್ಲ. ಸುಮಾರು ಈ ಕರ್ನಾಟಕ ಸ್ಟೇಟ್ ಅಲ್ಲೇ ಇಲ್ಲ ಆ ತರ ಮಾಡಿದ್ದೀವಿ ಇಲ್ಲಿ ಡ್ರಾಮಾ. ಗೊತ್ತಲ್ಲ ನಿಮ್ಗೆ, ನಾನು ಸ್ಟ್ರೈಟ್ ಫಾರ್ವರ್ಡ್ ಆಲಂಗೂರ್ ಹತ್ರನೇ ಹೋಗ್ತಾ ಇರ್ಲಿಲ್ಲ. ರೈತರಿಗೆ, ಬಡವರಿಗೆ, ಹಳ್ಳಿ ಜನಕ್ಕೆ ಇಂಥವ್ರು MLA ಆದ್ರೆ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಒನ್ ಡೇ ಆರ್ ಅದರ್ ಡೇ ಯು ವಿಲ್ ಬಿಕಮ್ ಎ MLA, ಕೋಲಾರ ತಾಲೂಕು MLA. ರಾಜಕಾರಣದಲ್ಲಿ ಈಗಂತೂ ಕುಲುಷಿತ ಆಗೋಗಿದೆ ರಾಜಕೀಯ. ಏನು ಮುತ್ತನೂರು ಗ್ರಾಮ ಪಂಚಾಯತಿಗೆ ಸೇರ್ತಾರೆ, ನಾಗರಡ್ಡಳ್ಳಿ ಸುತ್ತಿರುವಂತ ಆಟೋ ಎಲ್ಲ ಸ್ವಲ್ಪ ದೂರ. ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಈ ಕರಗ ಮಹೋತ್ಸವಕ್ಕೆ ಈ ಭಾಗದ ನಾಯಕರು, ಹಿರಿಯರು ಹಾಗೂ ಖ್ಯಾತ ವಕೀಲರಾದಂತ ವೈಎಂ ರೆಡ್ಡಿ ಅಣ್ಣನವರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ SN ಕ್ರಾಸ್ನ ಯುವಕರ ತಂಡದಿಂದ ಚಿಕ್ಕದಾಗಿ ಒಂದು ಹೂವಿನ ಹಾರ ಮತ್ತು ಶಾಲವನ್ನು ಹೊದಿಸುವ ಮುಖಾಂತರ ಸ್ವಾಗತ ಬಯಸ್ತಾ ಇದ್ದೇವೆ. ಎಲ್ಲರ ಪರವಾಗಿ ಆದರೂ ಸ್ವಾಗತ ಬಯಸಿದ್ದೇವೆ. ಭಾವಿ MLA ಆದಂಥ ಆದರಣೀಯ ಸನ್ಮಾನ್ಯ ಶ್ರೀ CMR ಶ್ರೀನಿವಾಸ್ ಜೀರವರೇ ಮತ್ತು ನಮ್ಮ SNN ಕ್ರಾಸ್ನ 3 ಊರುಗಳು ಮತ್ತು ಪಮ್ರಳ್ಳಿ ಕೂಡ ಇದಕ್ಕೆ ಸೇರಿದ್ದಾರೆ. ಈ 4 ಊರುಗಳ ಗ್ರಾಮಸ್ಥರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರೂ ಸೇರಿಕೊಂಡು 26 ವರ್ಷದಿಂದ ನಾವು ಇಲ್ಲಿ ಈ ಡ್ರಾಮಾ, ಈ ಕರಗವನ್ನು ನಡೆಸ್ತಾ ಇದ್ದೀವಿ. ಏನೂ ಇರಲಿಲ್ಲ, ಇದು ಕಾಡಿದ್ದಂಗಿತ್ತು. ನಾನು ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಆದಮೇಲೆ ರೋಡ್ಗಳು ಮಾಡಿಸಿ, ಇಲ್ಲಿ ಸ್ವಂತ ದೇವಸ್ಥಾನಗಳೆಲ್ಲ ಕಟ್ಟಿಸಿ, ಇಲ್ಲೊಂದು ಕಾರ್ಯಕ್ರಮಗಳು ನಡಿಬೇಕು, ಹಳ್ಳಿ ಜನ ಸುಖವಾಗಿರ್ಬೇಕು. ಯಾಕಂದ್ರೆ ನಾನು ಹಳ್ಳಿಯಿಂದ ಹುಟ್ಟಿದವನು. ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದೋನೆ, ಬೆಂಗಳೂರಿಂದ ಇಲ್ಲಿಗೆ ಬಂದಿಲ್ಲ. ಅರ್ಥ ಆಯ್ತು. ಇಲ್ಲಿ ಯಾವಾಗಲೂ ವಿಶೇಷವಾಗಿ ವಾರಕ್ಕೆ 2-3 ದಿವಸ ಇಲ್ಲೇ ಇರ್ತೀನಿ ನಾನು. ಒಳ್ಳೆ ನಿಜವಾಗ್ಲೂ ಯುವಕ ಮಿತ್ರರು, ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮಗಳನ್ನು, ವರ್ಷಕ್ಕೆ 5 ದಿವಸ ಪ್ರೋಗ್ರಾಮ್ ಇದು, 1 ದಿವಸ ಅಲ್ಲ, 5 ದಿವಸ. ಆದ್ರೂ ಈ ಜನಗಳ ಮಧ್ಯೆ ನಾನು ಕೂಡ 25 ವರ್ಷದಿಂದ ಕೃಷ್ಣನ ಪಾತ್ರ ಮಾಡ್ತಾ ಇದ್ದೇನೆ ಇಲ್ಲಿ. ಸುಮಾರು ಈ ಕರ್ನಾಟಕ ಸ್ಟೇಟ್ ಅಲ್ಲೇ ಇಲ್ಲ ಆ ತರ ಮಾಡಿದ್ದೀವಿ ಇಲ್ಲಿ ಡ್ರಾಮಾ. ಎಲ್ಲೂ ಇಲ್ಲ ಕರ್ನಾಟಕ ಸ್ಟೇಟ್ ಅಲ್ಲಿ. ಇಲ್ಲಿ ಯಾರನ್ನಾದ್ರೂ ಕೇಳ್ಕೊಳ್ಳಿ ಸರ್, ನೀವು SNN ಕ್ರಾಸ್ ಡ್ರಾಮಾ ಅಂದ್ರೆ 10,000 ಜನ ಬರ್ತಾ ಇದ್ರು ಇಲ್ಲಿ ನೋಡೋದಕ್ಕೆ. ನಾನು ಕೂಡ ಅಂದ್ರೆ ಅಕಸ್ಮಾತ್ ನೆನ್ನೆ ಮಾಡಲಿಲ್ಲ, ನಾನು ನನ್ನ ಸ್ವಂತ ಪ್ರಾಬ್ಲಮ್ಗಳಿಂದ ಏನೋ ಸ್ವಲ್ಪ ಕೆಲಸ ಇತ್ತು, ಅದರಿಂದ ನಾವು ಯಾವಾಗ್ಲೂ ಜೊತೆಯಲ್ಲೇ ಇರ್ತೀವಿ. ಯಾವಾಗಲೂ ನಾವು ಅಣ್ಣ ತಮ್ಮಂದರಾಗಿ 5 ಊರವರು ಯಾವತ್ತೂ ಇರ್ತೀವಿ. ಒಳ್ಳೆ ಕೆಲಸ ಮಾಡ್ತಾರೆ, ದೇವ್ರ ಕೆಲಸಗಳು ಅಷ್ಟೇ, ಯಾವುದೇ ಕೆಲಸ ನಿಯತ್ತಾಗಿ ಮಾಡ್ತಾರೆ. ಯುವಕ ಮಿತ್ರರು ಅಷ್ಟೇ. ಪಾಪ ನಾವು ಸುಮಾರು ಸರ್ ಕರಗ ಇದೆ ಅಂದರೆ 1 ತಿಂಗಳಿಂದ ಅವ್ರಿಗೆ ನಿದ್ದೆ ಇರಲ್ಲ. ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಡ್ರಾಮಾ ಹೆಂಗೆ ನಡೆಸ್ಬೇಕು, ಬೇರೆ ಕಾರ್ಯಕ್ರಮಗಳು ಹೆಂಗೆ ನಡೆಸ್ಬೇಕು ಅಂತ ಭಾಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಆದ್ದರಿಂದ ಇದಕ್ಕೆ ನಮ್ಮ ಶ್ರೀನಾಥ್ ಸಾಹೇಬರು, ನಮ್ಮ ಯುವಕರು ಅರುಣ್ ಅವರು ಎಲ್ಲ ಬಂದಿದ್ದಾರೆ. ಅವ್ರ ಆಶೀರ್ವಾದ ಯಾವತ್ತೂ ನಮ್ಮ SNN ಕ್ರಾಸ್ಗೆ ಇರಲಿ. SNN ಕ್ರಾಸ್ ರೈತರಿಗೆ, ಈ ಸುತ್ತಮುತ್ತ ಗ್ರಾಮ, ಯಾಕಂದರೆ ಅವರು ರೈತಾಪಿನೇ ಇದರಿಂದ ಬಂದವರು. ನಾವು ರೈತರೇ ಅಂದ್ಕೊಳ್ಳಿ. ನನಗೂ ಸುಮಾರು ಎಲ್ರಿಗೂ ಗೊತ್ತಿರೋದೆ, ನನಗೂ 120 ಎಕರೆ ಜಮೀನಿದೆ ಇಲ್ಲೇನೆ, ಎಲ್ರಿಗೂ ಗೊತ್ತಿರೋದು. ಆದ್ದರಿಂದ ಅವ್ರಿಗೆ ನಾನು ನಿಜವಾಗ್ಲೂ ಅವ್ರಂದ್ರೆ ಇನ್ನೊಂದೇನಂದರೆ, ನನಗೆ ಬೇಕಾದರೆ ಇನ್ನೂ ಒಂದು ಅವ್ರು ನನ್ನ ದೂರದ ಸಂಬಂಧಿ ಕೂಡ, ಆದ್ರೂ ನಾನು ಹೆಚ್ಚಾಗಿ ಅವ್ರ ಹತ್ರ ಹೋಗಲ್ಲ. ನನ್ನ ಸಂಬಂಧ ಅವರು ಯಾವತ್ತೂ ಹೋಗ್ತೀನಿ, ನಾನೇನಕ್ಕೂ ಹೋಗೋದಿಲ್ಲ ಅವ್ರ ಹತ್ರ. ಗೊತ್ತಲ್ಲ ನಿಮ್ಗೆ, ನಾನು ಸ್ಟ್ರೈಟ್ ಫಾರ್ವರ್ಡ್ ಆಲಂಗೂರ್ ಹತ್ರನೇ ಹೋಗ್ತಾ ಇರ್ಲಿಲ್ಲ. ನನ್ನ ಕೆಲಸಗಳೇ 100 ಇರ್ತಾ ಇತ್ತು. ಆದ್ರಿಂದ ಬಹಳ ಒಳ್ಳೆಯ ವ್ಯಕ್ತಿ. ನಿಜವಾಗ್ಲೂ ಇಂಥವ್ರು ಸಿಗ್ಬೇಕು. ರೈತರಿಗೆ, ಬಡವರಿಗೆ, ಹಳ್ಳಿ ಜನಕ್ಕೆ ಇಂಥವ್ರು MLA ಆದ್ರೆ ನಿಜವಾಗ್ಲೂ ಅವ್ರ ಜೀವನ ಹೆಲ್ತ್ ಆಗ್ತದೆ. ನಿಜವಾಗ್ಲೂ ಆಗ್ಬೇಕು, ಹಾಗೆ ಆಗ್ತಾರೆ. ಈ ಶನಮಾತ್ಮ ಇದ್ದಾರೆ, ಆಮೇಲೆ ಈ ಕರ್ಗಮ್ಮ ಇದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಒನ್ ಡೇ ಆರ್ ಅದರ್ ಡೇ ಯು ವಿಲ್ ಬಿಕಮ್ ಎ MLA, ಕೋಲಾರ ತಾಲೂಕು MLA. ಇದು 100%. ಯಾಕಂದ್ರೆ ನಾನು ಐ ನೋ ದಿ ಪಲ್ಸ್ ಆಫ್ ದಿ ಪೀಪಲ್. ಪಲ್ಸ್ ಜನಗಳಿಗೆ ನನ್ನ ಎಲ್ಲ ಸಂಬಂಧ ಜಾಸ್ತಿ ಇದೆ ನನಗೆ ಕೋಲಾರ ತಾಲೂಕಲ್ಲಿ. ಎಲ್ಲರೂ ಹೇಳ್ತಾರೆ ಮಾಡಲೇ. ಆಮೇಲೆ
ಕೋವಿಡ್ ಬಂದಾಗ ಕೂಡ ಸುಮಾರು ರೈತರಿಗೆ ಬಡವರಿಗೆ ಸಹಾಯ ಮಾಡಿರುವಂತ ಧೀಮಂತ ನಾಯಕ. ಇಂಥವ್ರು ಬೇಕು ರಾಜಕಾರಣದಲ್ಲಿ. ಈಗಂತೂ ಕುಲುಷಿತ ಆಗೋಗಿದೆ ರಾಜಕೀಯ. ಈ ರಾಜಕಾರಣದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳಿದ್ದಾಗ ಮಾತ್ರ ನಮ್ಮ ದೇಶ ಚೆನ್ನಾಗಿರುತ್ತೆ, ಊರು ಚೆನ್ನಾಗಿರುತ್ತೆ, ರೈತರು ಚೆನ್ನಾಗಿರುತ್ತೆ. ಆದ್ದರಿಂದ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಈ ಸುತ್ತಮುತ್ತ ಗ್ರಾಮಸ್ಥರ ಪಾದ ಅರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ನಿಲ್ಲಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.